ಸಾಯ್ಬೇಕೇನು? ನೀರಿಲ್ಲ ಊರಾಗಿ ನೀರಿಂದ ಬಾಳ ಏರಿಸ್ತದ. ಗ್ರಾಮ ಪಂಚಾಯತ್ ಪಿಡಿಒ, ತಾಲೂಕ್ ಪಂಚಾಯತ್ ಇಒ, ವಾಟರ್ ಸಪ್ಲೈ, ಜೈ, AWE ಇವ್ರೇನು ಕತ್ತೆ ಕಾಯ್ತಾರ? ಇವ್ರಿಗೆ ಏನಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಬೇಕಲ್ಲ. IAS ಪಾಸ್ ಆಗಿ ಎ ಶೋರೂಮ್ನಾಗ ಇರ್ತೀರಿ. ನೀರಿನ ವ್ಯವಸ್ಥೆ ಸ್ವಚ್ಛತೆ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಯಾದಗಿರಿ ಟು ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಬೇಕೇ ಬೇಕು ನ್ಯಾಯ. ನೀರ್ ಕೊಡಕ್ಕಿಲ್ಲ ಮನ್ಯಾಗ ಮಕ್ಕಳು ಕುಡಿಯಕ್ಕಿಲ್ಲ ಮನೆ ಮನೆ ತಿರ್ತಿ ಕೊಡಿಡ್ಕೊಂಡು ಉಪ್ಪು ನೀರ ಕುಡಿಯಕ್ ಬರೋದಿಲ್ಲ ಎದಕ್ ಬರೋದಿಲ್ಲ ಸಂಸಾರಕ್ಕೆ ಅದಕ್ಕೆ ಈಗ ಅನ್ನ ಮಾಡಿ ನೀರು ಯಾರು ಸೇರಿ ಅಕ್ಕಿ ಕಡೆ ಕೊಡ್ತಾರ ಒಂದ್ ಕಡೆ ನೀರು ಯಾರು ಕೊಡಲ್ಲ ಮನೆ ಮನೆ ತಿರುಗಿದ್ರ ನೀರು ಅಕ್ಕಿ ಒಯ್ ಒಂದ್ ಸೇರು ನೀರು ಕೊಡಕ್ಕಿಲ್ಲ ಅಂತಾರ ಒಂದು ಕಡೆ ಯಾರ ಮನೆಗೆ ಹೋದ್ರು ಬಿಡೋದಿಲ್ಲ ಓಟ್ ಹಚ್ಚಿದ್ರೆ ಕೊಡಿಡ್ಕೊಂಡು ಮನೆ 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 ತಿರ್ಗ್ಬೇಕು ನಾವು ಬಿಚ್ಚಗಾರ ತಿರುಗಿದಂಗ. ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಕಿಲ್ಲನಕೆರೆ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಒಂದೇ ಅಲ್ಲ, ಈ ಊರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಸ್ವಚ್ಛತೆ ಇಲ್ಲ. ನೀರಿಗೆ ದಿನನಿತ್ಯ ಇಲ್ಲಿ ಅಂದ್ರೆ ಕೃಷಿ ಕೂಲಿ ಕಾರ್ಮಿಕರು ಕಡು ಬಡವರಿ ಜಾಸ್ತಿ ಇರೋದ್ರಿಂದ ದಿನನಿತ್ಯ ಪರದಾಡ್ತಾರೆ. ಇದು ಪಂಚಾಯತಿ ಕೇಂದ್ರ ಸ್ಥಾನ ಇದ್ದರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯ ಇರೋದ ಕಾರಣ ಜನರು ದಿನನಿತ್ಯ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮ ಪಂಚಾಯತ್ ಪಿಡಿಒ, ತಾಲೂಕ್ ಪಂಚಾಯತ್ ಇಒ, ವಾಟರ್ ಸಪ್ಲೈ, ಜೈ, AWE ಇವ್ರೇನು ಕತ್ತೆ ಕಾಯ್ತಾರ? ಇವ್ರಿಗೆ ಏನಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಬೇಕಲ್ಲ. ಇಲ್ಲೇನು ಸ್ವಚ್ಛತೆ ಮಾಡೋದಾಗಲಿ, ಕುಡಿಯ ನೀರು ಕೊಡಿಸ್ತಕ್ಕಂಥ ಇಂಥ ಬಿಸಿಲಿನಲ್ಲಿ ಈಗ ತಕ್ಷಣ ಜಿಲ್ಲಾಧಿಕಾರಿಗಳು CO ಅವ್ರು ತಕ್ಷಣ ಈ ಗ್ರಾಮಕ್ಕೆ ಭೇಟಿ ನೀಡಿ ಅವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಬೇಕು ಮತ್ತು ನೀರಿನ ವ್ಯವಸ್ಥೆ ಸ್ವಚ್ಛತೆ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಯಾದಗಿರಿ ಟು ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ.
ನೋಡ್ರಿ ಏನು ಮಾಡಬೇಕು. ಪಂಚಾಯತ್ಗೆ ಹೋದ್ರೆ ಕೊಡಗಳು ಒಯ್ತೀವಿ, ಎಲ್ಲ ಒಯ್ತೀವಿ, ಹಿಂದಕ್ಕೆ ಬಂದು ಬಿಟ್ಟಿವಿ. ನೀರು ಕಾಣ್ದು ಏನು ಕುಡಿಬೇಕು. ಏನೋ ಗೇಟಿಗೆ ಹೋಗಿ ತಂದ್ಕಂದ್ರೆ ಏನು ಒಂದು ಕೊಡ ತಂದ್ರೆ ಏನಾಗ್ತದೆ. ಮಕ್ಕಳು ಮರಗಳು ಇದ್ದಲ್ಲಿ ಬ್ಯಾಸಿ ಇದ್ದೇನೆ ಸಾಯ್ಬೇಕೇನು. ಈ ಕಿಣಿಕೇರಿಗೆ ಪರಿಶನ್ ಬಂದದೇನು ಊರೆಲ್ಲ ಸುತ್ತ ನಾ ಕಳೆಗೆ ಊರ ನಮ್ಮೂರಿಗೆ ಹಾಕಿಲ್ರಿ. ಇನ್ನು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ತನಕ ಕುಡಿಬೇಕು, ಏನು ಇರ್ಬೇಕೇನು ಸಾಯ್ಬೇಕು. ಇಷ್ಟು ಊರು ಇದ್ದು ಕೇಸಿ ಪಂಚಾಯತ್ಗೆ ಹೋದ್ರೆ ನಾವೇನು ಮಾಡಮ್ಮ ಬರೋವಲ್ರ ಅಂತ ಅವ್ರು ಹೇಳಿಬಿಡ್ತಾರೆ. ಏನು ಮಾಡ್ಬೇಕ್ರಿ? ನಿಮ್ಮ ಹೆಸರು? ನನ್ನ ಹೆಸರು ಶಾಣಮ್ಮ. ಪಂಚಾಯತಿಗೆ ಹೋಗ್ತೀವ್ರಿ, ಯಾರು ಕೇರ್ ಮಾಡಲ್ಲ. ಬೋರಿಂಗ್ ಮುರಿದವ, ನೀರಿಲ್ಲ, ಟ್ಯಾಂಕಿ ಹೊಡೆದಾಕ್ಯಾರ. ಎಲ್ಲಿದ್ದು ಟ್ಯಾಂಕಿ ನೀರಿಲ್ಲ. ಈ ಊರಾಗಿ ನೀರಿಂದ ಭಾಳ ಏನಿಸ್ತದ. ಮಕ್ಕಳು ಮನೆ ಅರಿಯಾದ ಮಕ್ಕಳು ಹಿಡ್ಕೊಂಡು ಕೊಡೆ ಹಿಡ್ಕೊಂಡು ತಿರುಗಿ ಮತ್ತೆ ನೀರು ಬಿಡೋಡ್ರಿ ಅಂತ ಮನೆಗೆ ಬರ್ತಾರೆ. ಅದಕ್ಕಂತ ಮಕ್ಕಳು ಎಲ್ಲಾರೊಂದು ಬೋರಿಂಗ್ ಮುರಿದು ಮಾಡೋಳ್ರಿ. ನಮ್ಗೆ ಗೊತ್ತಿಲ್ಲ ಅಂತಾರೆ ಪಂಚಾಯತ್ ಅವರು. ನಾವೇನು ಮಾಡೋ ಒಂದು ವರ್ಷದಾಸ್ ಬಿಲ್ ಆಗಿಲ್ಲ. ಅವ್ರು ಯಾರು ಬೋರಿಂಗ್ ಮಾಡೋರು ಬರೋವಲ್ರಿ ಅಂತಾರೆ. 7-8 ವರ್ಷ ಆಯ್ತು ನೀರಿಗೆ ಬರಗಾಲ ಬಿದ್ದದ್ರಿ. ಊರಿಗೆ ನೀರೇ ಇಲ್ಲ. ಭಾಳ ಪ್ರಾಬ್ಲಮ್ ಅದ ನೀರಿಂದು. ಬೀಗರು ಬಂದ್ರೆ ಕೊಡೆ ಹಿಡ್ಕೊಂಡು ಮನೆ ತಿರುಗ್ತೀವ್ರಿ. ಮನೆ ತಿರುಗಿದ್ರೆ ಮೋಟ್ರ್ ಹಚ್ಚಿದ್ರಿ. ಯಾರ ಮನೆಗೆ ಕೊಡಕ್ಕೆ ನೀರು ಕೇಳಕ್ಕೆ ಹೋದ್ರೆ ಒಂದು ಸೇರು ಎಕ್ಕು ಒಯ್ಯಿರಿ, ನೀರು ಕೊಡಕ್ಕಿಲ್ಲ ಅಂತಾರೆ ಯಾರು. ಮಳೆಗಾಲ ಬಂದ್ರೆ ನೀರಿನ ಪ್ರಾಬ್ಲಮ್. ನೀರೇ ಇಲ್ಲ ಎಲ್ಲಿ. ಈ ಊರಾಗ ಪರಿಸ್ಥಿತಿ ನೀರಿಂದ ಭಾಳ ಗಂಭೀರ ಆಗ್ಯದ. ಬಂಗಾರ ತೂಕ ನೀರಿನ ತೂಕ ಒಂದಾಗ್ಯದ ನಮ್ಮ ಪರಿಸ್ಥಿತಿ. ನಿಮ್ಮ ಹೆಸರು? ನಮ್ಮ ಹೆಸರು ಕಾಶಮ್ಮರಿ. ನಾವಿಂದು ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಕಿಲ್ಲಣಕೆರೆ ಗ್ರಾಮಕ್ಕೆ ಉಮೇಶ್ ಅಣ್ಣವರ ಮುಖಂಡತ್ವದಲ್ಲಿ ಭೇಟಿ ನೀಡಿದಾಗ ನಾವು ಇಲ್ಲಿ ಕಂಡಂಥ ಒಂದು ದುಃಖನೀಯ ಸಂಗತಿ ಏನಂದರೆ, ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಭೇಟಿ ಕೊಟ್ಟಿವಿ, ಅದು ಕಾರ್ಯ ನಿರ್ವಹಿಸ್ತಾ ಇಲ್ಲ, ಅದು ಬಂದ್ ಮಾಡಿದ್ದಾರೆ. ಮತ್ತು ಮೇಲಾಗಿ ನೂರಾರು ಸಂಖ್ಯೆಯಲ್ಲಿ ಜನರು, ಮಹಿಳೆಯರು ಬಂದು ನಮ್ಗೆ ಹೇಳಿದರು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ ಅಂತ. ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದ್ದಾವೆ? ಈ ಪಂಚಾಯಿತಿ ಅನ್ನೋದು ರಚನೆ ಆಗಿರುವುದು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು. ಕುಡಿಯುವ ನೀರಿನ ಸೌಕರ್ಯ ಆಗಿರಬೇಕು,
ಅಥವಾ ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಅವನ್ನು ಸ್ಥಾಪನೆ ಮಾಡಲಿಕ್ಕೇ ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಅವರೆಲ್ಲ ಇರ್ತೀರಾ, ತಾಲೂಕು ಮಟ್ಟದಲ್ಲಿ ಇ.ಒ ಇರ್ತೀರಾ, ಮತ್ತು ಸಿ.ಒ ಇರ್ತೀರಾ. ಅದು ಏನು ಮಾಡ್ತಾ ಇದ್ದೀರಾ ನೀವು ಅಧಿಕಾರಿಗಳು? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ IAS ಪಾಸಾಗಿ ಎ ಶೋರೂಮ್ನಾಗ ಇರ್ತೀರಿ. ಸಾಹೇಬ್ರೆ, ನಿಮ್ಮ ಕ್ವಾರ್ಟರ್ಸಲ್ಲಿ ನೀರು ಒಂದು ದಿನ ಬಂದಾದರೆ ಪರಿಸ್ಥಿತಿ ಏನು? ನೀವು ಇರುವಂಥ ಆಫೀಸಲ್ಲಿ ಚೇಂಬರಲ್ಲಿ ನೀರಿಲ್ಲ ಅಂದರೆ ಗತಿ ಏನು? ಅಂದರೆ ನಿಮಗೆ ಮಾತ್ರ ನೀರಿನ ಸಮಸ್ಯೆ ಆದರೆ ತೊಂದರೆ ಆಗ್ತದೆ, ಬಟ್ ಸಾಮಾನ್ಯ ಜನಗಳ ಗತಿ ಏನು ರೀ? CO ಸಾಹೇಬ್ರೆ, ಸ್ವಲ್ಪ ಕಿಲ್ಲಣಕೆರೆ ಗ್ರಾಮದ ಕಡೆಗೆ ನಿಮ್ಮ ದೃಷ್ಟಿ ಹರಿಲಿ. PDO ಅವರೇ, ಈ ಮೂಲಕ ನಾನು ನಿಮಗೆ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕೆಲಸ ಏನು? ಯಾಕೆ ನೀವು ಲಕ್ಷಗಟ್ಟಲೆ ಪಗಾರ ತೊಗೊಳ್ತೀರಾ? ನೂರಾರು ಕೋಟಿಗಟ್ಟಲೆ ಸರ್ಕಾರ ಖರ್ಚು ಮಾಡ್ತದೆ. ಅದನ್ನು ಸದುಪಯೋಗ ಬಳಸಿಕೊಂಡು ಈ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲೇ ಬಗೆಹರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಮೇಶ್ ಅಣ್ಣನವರ ಮುಂದಾಳತ್ವದಲ್ಲಿ ನಾವು ಮುಂದೆ ನಿಮಗೆ ಚಳಿ ಬಿಡಿಸುವಂಥ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.